ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗೋಲ್ಡ್ ಇದ್ದವರಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಗುಡ್ ನ್ಯೂಸ್ ನೀಡಲಾಗಿದೆ. ಜೀವನದ ಸಾಕಷ್ಟು ಕಷ್ಟಗಳಿಗೆ ತಕ್ಷಣ ಎಲ್ಲರೂ ಕೂಡ ಹಣದ ಅವಶ್ಯಕತೆಗೆ ಮನೆಯಲ್ಲಿರುವ ಚಿನ್ನವನ್ನು ಅಡವಿಟ್ಟು ಹಣವನ್ನು ಪಡೆಯುತ್ತಾರೆ. ಅಂತಹ ಗೋಲ್ಡ್ ಲೋನ್ ಪಡೆದಿರುವ ಎಲ್ಲ ಗ್ರಾಹಕರಿಗೆ ಬಂಪರ್ ಗಿಫ್ಟ್ ನೀಡಿದ ಭಾರತೀಯ ರಿಸರ್ವ್ ಬ್ಯಾಂಕ್ ಇನ್ಮುಂದೆ ಚಿನ್ನಾಭರಣ ಸಾಲಕ್ಕೆ ರಿಸರ್ವ್ ಬ್ಯಾಂಕ್ ಹೊಸ ರೂಲ್ಸ್ ಜಾರಿಗೊಳಿಸಿದೆ. ನೀವು ಕೂಡ ನಿಮ್ಮ ಚಿನ್ನವನ್ನು ಅಡಮಾನವಿಟ್ಟು ಹಣ ಪಡೆದುಕೊಂಡಿದ್ರೆ ಅಥವಾ ಈ ಹಿಂದೆ ಚಿನ್ನ ಅಡವಿಟ್ಟು ಸಾಲ ಪಡೆದಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ಚಿನ್ನವನ್ನು ಸಾಲ ಪಡೆದವರಿಗೆ ಹಾಗೂ ಈ ಹಿಂದೆ ಚಿನ್ನವನ್ನು ಅಡವಿಟ್ಟು ಸಾಲ ಪಡೆದು ಅದನ್ನು ತೀರಿಸಿರುವ ಎಲ್ಲ ಗ್ರಾಹಕರಿಗೂ ಕೂಡ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನಮ್ಮ ಭಾರತೀಯರು ಚಿನ್ನ ಅಂದರೆ ಪಂಚಪ್ರಾಣ. ಚಿನ್ನವಿಲ್ಲದೆ ಯಾವುದೇ ಸಮಾರಂಭಗಳು ನಮ್ಮ ಭಾರತೀಯರಲ್ಲಿ ಆಗುವುದೇ ಇಲ್ಲ. ಪ್ರತಿಯೊಂದು ಆಚರಣೆಗೂ ಅಲ್ಪ ಸ್ವಲ್ಪವನ್ನಾದರೂ ಕೂಡ ಚಿನ್ನವನ್ನು ಬಳಸಿಯೇ ಬಳಸುತ್ತಾರೆ. ಅದರಲ್ಲೂ ಭಾರತೀಯ ಮಹಿಳೆಯರು ಇಷ್ಟಪಡುವ ಹಳದಿ ಲೋಹ ಚಿನ್ನ ಇತ್ತೀಚೆಗೆ ಲಕ್ಷ ಗಡಿ ದಾಟಿರುವ ಈ ಚಿನ್ನ ದಿನದಿಂದ ದಿನಕ್ಕೆ ಬಂಗಾರದ ಬೆಲೆಯು ಗಗನ ಮುಟ್ಟುತ್ತಿದೆ. ಚಿನ್ನಾಭರಣ ಸಾಲಕ್ಕೆ RBIನಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದ್ದು ಪ್ರತಿಯೊಬ್ಬ ಗ್ರಾಹಕರು ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಚಿನ್ನದ ಮೇಲೆ ಸಾಲ ಪಡೆದ ಪ್ರತಿಯೊಬ್ಬರೂ ತಪ್ಪದೆ ನೋಡಿ. ಈ ಬದಲಾವಣೆಗಳು ಚಿನ್ನದ ಸರಿಯಾದ ಮೌಲ್ಯಮಾಪನವನ್ನು ಖಚಿತಪಡಿಸುವುದು, ಸಾಲದಾತರು ಮತ್ತು ಸಾಲಗಾರರಿಬ್ಬರನ್ನು ರಕ್ಷಿಸುವುದು ಮತ್ತು ಚಿನ್ನದ ಸಾಲಗಳ ದುರುಪಯೋಗವನ್ನು ತಡೆಯುವ ಗುರಿಯನ್ನು ಹೊಂದಿದೆ. RBIಯ ಕರಡು ಚಿನ್ನದ ಸಾಲ ಮಾರ್ಗಸೂಚಿಗಳಲ್ಲಿ ಪ್ರಮುಖ ಬದಲಾವಣೆಗಳು: ಮೌಲ್ಯಕ್ಕೆ ಸಾಲ ಅನುಪಾತ ಬಳಕೆ. ಚಿನ್ನದ ಸಾಲಗಳಿಗೆ ಗರಿಷ್ಠ LTV ಅನುಪಾತವನ್ನು 75%ಗೆ ನಿಗದಿಪಡಿಸಲಾಗಿದೆ. ಇದರರ್ಥ ಪ್ರತಿ ₹100 ಮೌಲ್ಯ ಚಿನ್ನವನ್ನು ಒತ್ತೆ ಇಡಲು ಸಾಲಗಾರನು ₹75ವರೆಗೆ ಸಾಲವನ್ನು ಪಡೆಯಬಹುದು. ಚಿನ್ನದ ಮೌಲ್ಯಮಾಪನ ಮೇಲಾಧಾರವಾಗಿ ಬಳಸುವ ಚಿನ್ನದ ಶುದ್ಧತೆಯನ್ನು ನಿರ್ಣಯಿಸಲು ಸಾಲ ನೀಡುವವರು ಪ್ರಮಾಣೀಕೃತ ಕಾರ್ಯವಿಧಾನಗಳನ್ನು ಸ್ಥಾಪಿಸಬೇಕು. ಈ ಮೌಲ್ಯಮಾಪನವನ್ನು ಅರ್ಹ ಪರೀಕ್ಷಕರು ನಡೆಸಬೇಕು ಮತ್ತು ಮೌಲ್ಯಮಾಪನದ ಸಮಯದಲ್ಲಿ ಚಿನ್ನ ಅಡ ಇಡುತ್ತಿರುವವರು ಹಾಜರಿರಬೇಕು. 22 ಕ್ಯಾರೆಟ್ ಶುದ್ಧತೆಯ ಆಧಾರದ ಮೇಲೆ ಚಿನ್ನವನ್ನು ಮೌಲ್ಯೀಕರಿಸಲಾಗುತ್ತದೆ ಮತ್ತು ಚಿನ್ನವು ಕಡಿಮೆ ಶುದ್ಧತೆಯನ್ನು ಹೊಂದಿದ್ರೆ ಮೌಲ್ಯವನ್ನು ಅದಕ್ಕೆ ಅನುಗುಣವಾಗಿ ಸರಿಹೊಂದಿಸಲಾಗುತ್ತದೆ. ಮಾಲೀಕತ್ವದ ಪುರಾವೆ. ಚಿನ್ನದ ಮಾಲೀಕತ್ವವನ್ನು ಸ್ಪಷ್ಟವಾಗಿ ಸ್ಥಾಪಿಸದ ಹೊರತು ಚಿನ್ನದ ಸಾಲಗಳನ್ನು ವಿಸ್ತರಿಸಲಾಗುವುದಿಲ್ಲ. ಮಾರಾಟದ ಮೂಲ ಬಿಲ್ ಇಲ್ಲದ ಸಾಲಗಾರರು ಮಾಲೀಕತ್ವವನ್ನು ಪರಿಶೀಲಿಸುವ ಘೋಷಣೆಯನ್ನು ಸಲ್ಲಿಸಬೇಕು. ಸಾಲದ ಉದ್ದೇಶ, ಬಳಕೆ ಮತ್ತು ಆದಾಯ ಉತ್ಪಾದಿಸುವ ಉದ್ದೇಶಗಳಿಗಾಗಿ ಸಾಲವನ್ನು ವಿಭಿನ್ನವಾಗಿ ಪರಿಗಣಿಸಲಾಗುತ್ತದೆ. ಅಲ್ಲದೆ ಹಣವನ್ನು ಉದ್ದೇಶಿತ ಉದ್ದೇಶಗಳಿಗಾಗಿ ಬಳಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಾಲದಾತರು ಆದಾಯ ಉತ್ಪಾದಿಸುವ ಸಾಲಗಳ ಬಳಕೆಯನ್ನು ಮೇಲ್ವಿಚಾರಣೆಯಲ್ಲಿ ಮಾಡಬೇಕಾಗುತ್ತದೆ. ಬಳಕೆ ಸಾಲಗಳು, ವಿಶೇಷವಾಗಿ ಬುಲೆಟ್ ಸಾಲಗಳು, ಅಸಲು ಮತ್ತು ಬಡ್ಡಿಯನ್ನು ಮುಕ್ತಾಯದ ಸಮಯದಲ್ಲಿ ಪಾವತಿಸಲಾಗುತ್ತದೆ ಹಾಗೂ 12 ತಿಂಗಳುಗಳಿಗೆ ಮಿತಿಗೊಳಿಸಲಾಗುತ್ತದೆ. ಕೇವಲ ಚಿನ್ನದ ಮೌಲ್ಯ ಮಾತ್ರವಲ್ಲದೆ ಆದಾಯ ಉತ್ಪಾದಿಸುವ ಸಾಲಗಳ ಮೊತ್ತ ಮತ್ತು ಅವಧಿಯು ಸಾಲಗಾರನ ಕ್ರೆಡಿಟ್ ಅವಶ್ಯಕತೆಗಳು ಮತ್ತು ಚಟುವಟಿಕೆಯಿಂದ ನಿರೀಕ್ಷಿತ ನಗದು ಹರಿವನ್ನು ಆಧರಿಸುತ್ತದೆ. ಸಾಲದ ಪ್ರಮಾಣದ ಮೇಲಿನ ನಿರ್ಬಂಧಗಳು. ನೀವು ಸಾಲ ಪಡೆಯಲು ಚಿನ್ನ ಒತ್ತೆ ಇಡುತ್ತಿದ್ರೆ ಸಾಲಕ್ಕಾಗಿ ಒತ್ತೆ ಇಡಬಹುದಾದ ಗರಿಷ್ಠ ಚಿನ್ನವನ್ನು ಪ್ರತಿ ಸಾಲಗಾರನಿಗೆ 1 kgಗೆ ಮಿತಿಗೊಳಿಸಲಾಗಿದೆ. ಚಿನ್ನದ ನಾಣ್ಯಗಳಿಗೆ ಮಿತಿ ಪ್ರತಿ ಸಾಲಗಾರನಿಗೆ 50 ಗ್ರಾಂ ಮತ್ತು ಬೆಳ್ಳಿ ನಾಣ್ಯಗಳಿಗೆ 500 ಗ್ರಾಂ ಮಿತಿ ಎಂಬ ನಿರ್ಬಂಧ ಹೇರಲಾಗುತ್ತಿದೆ. ಅಲ್ಲದೆ ಹಳೆಯ ಸಾಲದ ಎಲ್ಲ ಭಾಗ್ಯಗಳನ್ನು ತೀರಿಸದ ಹೊರತು ಅದೇ ಚಿನ್ನದ ಮೇಲಾಧಾರವನ್ನು ಮತ್ತೆ ಒತ್ತೆ ಇಡುವುದಕ್ಕೆ ನಿಷೇಧಿಸಲಾಗಿದೆ. ಸಣ್ಣ ಸಾಲಗಾರರಿಗೆ ವಿನಾಯಿತಿಗಳು. ಈ ಮಧ್ಯೆ ತಕ್ಷಣದ ಆರ್ಥಿಕ ಅಗತ್ಯಗಳಿಗಾಗಿ ಚಿನ್ನದ ಸಾಲಗಳನ್ನು ಅವಲಂಬಿಸಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಅಸಮಾನವಾಗಿ ಪರಿಣಾಮ ಬೀರದಂತೆ ನೋಡಿಕೊಳ್ಳಲು ₹2 ಲಕ್ಷಗಿಂತ ಕಡಿಮೆ ಸಾಲಗಳನ್ನು ಈ ಕಠಿಣ ನಿಯಮಗಳಿಂದ ವಿನಾಯಿತಿ ನೀಡಬೇಕೆಂದು ಹಣಕಾಸು ಸಚಿವಾಲಯ ಸೂಚಿಸಿದೆ. ಚಿನ್ನದ ಸಾಲಗಳು ಅನೇಕ ಕುಟುಂಬಗಳಿಗೆ ಜೀವನಾಡಿಯಾಗಿರುವ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ ಇದು ಮುಖ್ಯವಾಗಿದೆ. ಚಿನ್ನದ ಮೇಲೆ ಸಾಲ ಮಾಡಿ ಸಾಲ ತೀರಿಸದ ಕಾರಣ ಚಿನ್ನದ ಸಾಲದ ಡಿಫಾಲ್ಟ್ಗಳ ಸಂಖ್ಯೆ ಹೆಚ್ಚುತ್ತಿರುವುದು ಈ ಮಾರ್ಗಸೂಚಿಗಳಿಗೆ ಪ್ರಾಥಮಿಕ ಕಾರಣ. ಇದು NPAಗಳನ್ನು ಹೆಚ್ಚಿಸಲು ಕಾರಣವಾಗುತ್ತದೆ. ಚಿನ್ನದ ಮೌಲ್ಯ ಹೆಚ್ಚಾದಂತೆ ಸಾಲಗಳ ಸಂಖ್ಯೆಯು ಹೆಚ್ಚುತ್ತಿದೆ. ಸಾಲ ತೀರಿಸದ ಸಂದರ್ಭದಲ್ಲಿ ಚಿನ್ನವನ್ನು ಹರಾಜು ಮಾಡುವುದರಿಂದ ಸಾಲಗಾರನು ಹಣವನ್ನು ಮಾತ್ರವಲ್ಲದೆ ಗಮನಾರ್ಹ ಭಾವನಾತ್ಮಕ ಮೌಲ್ಯವನ್ನು ಹೊಂದಿರುವ ಅಮೂಲ್ಯವಾದ ಆಸ್ತಿಯನ್ನು ಸಹ ಕಳೆದುಕೊಳ್ಳಬಹುದು.
ಚಿನ್ನದ ಮೌಲ್ಯ ಕಡಿಮೆಯಾದರೆ ಅಥವಾ ಸಾಲದಾತನು ಸಾಲದ ಪೂರ್ಣ ಮೌಲ್ಯವನ್ನು ಮರುಪಡೆದರೆ ವಿಫಲವಾದರೆ ಚಿನ್ನದ ಮೌಲ್ಯಕ್ಕೆ ಹೋಲಿಸಿದರೆ ಅತಿಯಾದ ಸಾಲಗಳು ಸಾಲಗಾರರಿಗೆ ಗಮನಾರ್ಹ ಆರ್ಥಿಕ ಒತ್ತಡಕ್ಕೆ ಕಾರಣವಾಗಬಹುದು. ಅಡವಿಟ್ಟ ಚಿನ್ನದ ಮೊತ್ತವನ್ನು ಮಿತಿಗೊಳಿಸುವ ಮೂಲಕ ಮತ್ತು ಮರು ಅಡವಿಟ್ಟ ಹಣವನ್ನು ಸಂದರ್ಭಿಸುವ ಮೂಲಕ RBI ಹಣ ವರ್ಗಾವಣೆಯ ಅಪಾಯವನ್ನು ತಗ್ಗಿಸಲು ಪ್ರಯತ್ನಿಸುತ್ತಿದೆ. ಇದು ಪದೇ ಪದೇ ಸಾಲಗಳನ್ನು ಪಡೆಯಲು ದೊಡ್ಡ ಪ್ರಮಾಣದ ಚಿನ್ನವನ್ನು ಬಳಸಿದರೆ ಉಂಟಾಗಬಹುದು. ಇದೀಗ ಕೇಂದ್ರ ಸರ್ಕಾರದಿಂದ ಎಲ್ಲ ರೇಷನ್ ಕಾರ್ಡುದಾರರಿಗೆ ಬರುವ ತಿಂಗಳಿನಿಂದಲೇ ಹೊಸ ರೂಲ್ಸನ್ನು ಜಾರಿಗೆ ಮಾಡಿದ್ದು, ಈ ಹೊಸ ರೂಲ್ಸನ್ನು ಎಲ್ಲ APL, BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡುದಾರರಿಗೂ ಅನ್ವಯವಾಗಲಿದೆ. ವೀಕ್ಷಕರೇ, ಇದೀಗ ಮೊಟ್ಟಮೊದಲ ಬಾರಿಗೆ ಈ ಹೊಸ ಒಂದು ನಿಯಮವನ್ನು ಆಹಾರ ಇಲಾಖೆ ಎಲ್ಲ ಜನಸಾಮಾನ್ಯರಿಗೆ ಜಾರಿಗೆ ಮಾಡಿದ್ದು, ಪ್ರತಿಯೊಬ್ಬರು ಅಂದರೆ ರೇಷನ್ ಕಾರ್ಡನ್ನು ಹೊಂದಿರುವ ಕುಟುಂಬದಾರರು ಈ ಮಾಹಿತಿಯನ್ನು ಕೊನೆವರೆಗೂ ನೋಡಿ. ಜಾರಿಗೆ ಬರುತ್ತಿರುವ ಹೊಸ ನಿಯಮ, ಹೊಸ ರೂಲ್ಸ್ ಏನು ಅಂತ ತಿಳಿದುಕೊಳ್ಳಬೇಕು. ಹೊಸ ರೂಲ್ಸ್ ಏನು ಅಂತ ನೋಡೋಕ್ಕೂ ಮುನ್ನ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಒಂದು ಗಂಟೆಯ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ 2025ರಲ್ಲಿ ಭಾರತ ಸರ್ಕಾರವು ಪಡಿತರ ಚೀಟಿಗೆ, ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಹಲವು ನಿಯಮಗಳನ್ನು ಜಾರಿಗೆ ಮಾಡುತ್ತಿದ್ದು, ದೊಡ್ಡ ಬದಲಾವಣೆಯನ್ನು ಜಾರಿಗೆ ತಂದಿದೆ. ಈ ಬಾರಿ ಸರ್ಕಾರದ ಮುಖ್ಯ ಉದ್ದೇಶವೆಂದರೆ ಉಚಿತ ಪಡಿತರವನ್ನು ನಿಜವಾಗಿಯೂ ಪಡೆಯಲು ಯಾರು ಅರ್ಹರಾಗಿರುತ್ತಾರೆ ಅಂಥವರಿಗೆ ಮಾತ್ರ ವಿತರಣೆ ಮಾಡುವ ಒಂದು ಮುಖ್ಯ ಗುರಿಯನ್ನು ಹೊಂದಲಾಗಿದೆ. ಹೌದು, ಕಳೆದ ಕೆಲವು ವರ್ಷಗಳಲ್ಲಿ ಆರ್ಥಿಕವಾಗಿ ಸದೃಢವಾಗಿರುವ ಅನೇಕ ಕುಟುಂಬದವರು ಕೂಡ ಅನ್ನಭಾಗ್ಯ ಹಾಗೂ ಕೇಂದ್ರದ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯ ಲಾಭವನ್ನು ಪಡೆಯುತ್ತಿರುವುದು ಕಂಡುಬಂದಿದೆ. ಈ ಕಾರಣಕ್ಕಾಗಿ ಸರ್ಕಾರವು ಇದೀಗ ಮುಂದಿನ ತಿಂಗಳಿನಿಂದಲೇ ಜಾರಿಗೆ ಬರುವಂತೆ ಇಡೀ ದೇಶದಾದ್ಯಂತ ಹೊಸ ರೂಲ್ಸನ್ನು ಜಾರಿ ಮಾಡಿದ್ದು, ಈ ಹೊಸ ನಿಯಮದ ಪ್ರಕಾರ ಅನೇಕ ರೇಷನ್ ಕಾರ್ಡ್ ಕುಟುಂಬದವರಿಗೆ ಉಚಿತ ಪಡಿತರ ಸೌಲಭ್ಯ ನಿಲ್ಲಿಸಲಾಗುತ್ತದೆ. ಹೌದು, ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳಿಗಿಂತ ಹೆಚ್ಚಿನ ಆದಾಯ ಅಥವಾ ಆಸ್ತಿ ಹೊಂದಿರುವ ಜನರು ಈ ನಿಯಮಗಳು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿಯಲ್ಲಿ ಪಾರದರ್ಶಕತೆಯನ್ನು ತರುತ್ತಿದ್ದು ಮತ್ತು ಪ್ರಯೋಜನಗಳು ಸರಿಯಾದ ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ. ಹೀಗಾಗಿ ಈ ಮುಖ್ಯ ಬದಲಾವಣೆ ಮಾಡಲಾಗಿದೆ. ಪ್ರಮುಖ ದೊಡ್ಡ ಬದಲಾವಣೆ, ಹೊಸ ನಿಯಮ ಏನೆಂದರೆ ಉಚಿತ ಪಡಿತರ ಪ್ರಯೋಜನಗಳು ಅಗತ್ಯವಿರುವವರಿಗೆ ಮಾತ್ರ ತಲುಪುವಂತೆ ಈ ಹೊಸ ನಿಯಮದ ಮುಖ್ಯ ಉದ್ದೇಶವಾಗಿದೆ. ಹೌದು, ಈ ಹೊಸ ನಿಯಮದ ಅಡಿಯಲ್ಲಿ ಏನೆಲ್ಲ ಅರ್ಹತೆಗಳು, ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಅಂದರೆ ವೀಕ್ಷಕರೇ, ಇನ್ನು ಮುಂದೆ 5 ಎಕರೆಗಿಂತ ಕೃಷಿ ಭೂಮಿಯನ್ನು ಹೊಂದಿರುವವರ ರೇಷನ್ ಕಾರ್ಡನ್ನು ಇದೀಗ BPL ಕಾರ್ಡ್ ಪಟ್ಟಿಯಿಂದ ತೆಗೆದುಹಾಕಲಾಗುತ್ತದೆ. ನಗರ ಪ್ರದೇಶಗಳಲ್ಲಿ 1000 ಚದರ ಅಡಿಗಿಂತ ದೊಡ್ಡ ಪಕ್ಕಾ ಮನೆಯನ್ನು ನೀವು ಏನಾದರೂ ಹೊಂದಿದ್ರೆ ನಿಮಗೆ ಈ BPL ಕಾರ್ಡ್ ಸೇವೆಯ ಸೌಲಭ್ಯದಿಂದ ಹೊರಗಿಡಲಾಗುತ್ತಿದೆ. ಇನ್ನು ಸರ್ಕಾರಿ ಸೇವೆಯಲ್ಲಿರುವ ಕುಟುಂಬಗಳು ಇನ್ಮುಂದೆ ಉಚಿತ ಪಡಿತರಕ್ಕೆ ಅರ್ಹರಾಗಿರುವುದಿಲ್ಲ. ಮುಖ್ಯವಾಗಿ ವಾರ್ಷಿಕ ಆದಾಯವು 1,50,000ಕ್ಕಿಂತ ಹೆಚ್ಚಿನವರು ಇದೀಗ BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಎಲ್ಲ ಯೋಜನೆಯ ಲಾಭಗಳನ್ನು ಪಡೆದುಕೊಳ್ಳುವಂತಿಲ್ಲ. ಹೀಗೆ ದಿಢೀರನೆ ಹೊಸ ನಿಯಮ, ಹೊಸ ದೊಡ್ಡ ಬದಲಾವಣೆಯನ್ನು ಏಕೆ ಮಾಡಿದ್ದಾರೆ ಅಂದರೆ ಪ್ರಮುಖ ಕಾರಣವೇನೆಂದರೆ ಉಚಿತ ಪಡಿತರ ಯೋಜನೆಗಳು ಸರಿಯಾದ ಜನರಿಗೆ ಮಾತ್ರ ತಲುಪಬೇಕು. ವಂಚನೆ ಮತ್ತು ಸುಳ್ಳು ದಾಖಲೆಯನ್ನು ನೀಡಿ ರೇಷನ್ ಕಾರ್ಡ್ ಪಡೆದುಕೊಂಡವರಿಗೆ ಇದೀಗ ಕಡಿವಾಣ ಹಾಕಲಾಗುತ್ತಿದೆ. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವ ಬಡವರಿಗೆ ಸರಿಯಾಗಿ ಈ ಯೋಜನೆಯ ಲಾಭವನ್ನು ಒದಗಿಸಿಕೊಡುವ ಮುಖ್ಯ ಗುರಿ ಈ ಹೊಸ ರೂಲ್ಸ್, ಹೊಸ ನಿಯಮದ್ದಾಗಿದೆ. ಹೀಗಾಗಿ ವೀಕ್ಷಕರೇ, ಈ ಹೊಸ ಬದಲಾವಣೆಯ ಕುರಿತು ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ಏನು? ಮರೆಯದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಈ ಮಾಹಿತಿಯನ್ನು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.